ಇನ್ನು ಬಿಜೆಪಿಯಲ್ಲಿ ಅಡ್ಡ ಮತದಾನದ ವಿಚಾರದ ಬಗ್ಗೆ ವದಂತಿಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಇವರು ಅಡ್ಡ ಮತದಾನ ಮಾಡಿದ್ದಾರೆ, ಅವರು ಮಾಡಿದ್ದಾರೆ, ಈ ರೀತಿ ವದಂತಿಗಳು ಶಾಸಕರ ಕ್ಷೇತ್ರದಲ್ಲಿ ಸೃಷ್ಟಿಯಾಗ್ತಾ ಇದೆ. ಈ ವದಂತಿಗೆ ಸಂಬಂಧಿಸಿದಂತೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಮಾತನಾಡಿದ್ದಾರೆ. ನಾನು ಯಾವ ಕಾರಣಕ್ಕೂ ಪಕ್ಷಕ್ಕೆ ದ್ರೋಹ ಮಾಡೋನಲ್ಲ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇರೋನು ಅಂತ ಸುರೇಶ್ ಗೌಡ ಮಾತನಾಡಿದ್ದಾರೆ. ನಾನು ಪಕ್ಷವನ್ನ ತಾಯಿಯಂತೆ ನೋಡೋನು, ನನ್ನ ವಿರುದ್ಧ ವಿನಾಕಾರಣ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದೆ. ನನ್ನ ವಿರುದ್ಧ ಸ್ಪರ್ಧಿಸಿ ಸೋತ ವ್ಯಕ್ತಿ ಈ ರೀತಿ ಮಾಡ್ತಾ ಇದ್ದಾನೆ. ದೂರು ಕೊಟ್ಟಿದ್ದೀನಿ, ಆತ ಪಾತಾಳದಲ್ಲಿದ್ರೂ ಬಿಡೋದಿಲ್ಲ. ಅಡ್ಡ ಮತದಾನ ಮಾಡಿದವರ ವಿರುದ್ಧ ಪಾರ್ಟಿ ಕ್ರಮ ಕೈಗೊಳ್ಳುತ್ತೆ ಅಂತ ಮಾತನಾಡಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆದ ಬಳಿಕ ಬಿಜೆಪಿ ಮತ್ತು JDSನಲ್ಲಿ ಒಂದು ರೀತಿ ರಾಜಕೀಯ ಸಂಚಲನ ಕೂಡ ಆಗ್ತಿದೆ. ಪ್ರತಿಯೊಬ್ಬ ಶಾಸಕರನ್ನು ಕೂಡ ಅನುಮಾನದ ದೃಷ್ಟಿಯಿಂದ ನೋಡುವಂತಾಗಿದೆ. ಅದರ ಜೊತೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಅಲ್ಲಲ್ಲಿ ಚರ್ಚೆಗಳಲ್ಲಿ ವಿನಾಕಾರಣ ಕೆಲವರ ಹೆಸರುಗಳನ್ನು ಕೂಡ ತೇಲಿಬಿಡಲಾಗ್ತಾ ಇದೆ. ನಮ್ಮ ಜೊತೆ ತುಮಕೂರು ಗ್ರಾಮೀಣ ಭಾಗದಂತಹ ಶಾಸಕರಾದಂತಹ ಸುರೇಶ್ ಗೌಡ್ರು ಇದ್ದಾರೆ. ಅವ್ರನ್ನ ನಾವು ಮಾತಾಡ್ಸೋಣ. ಯಾಕೆ ಅಂತಂದರೆ ಅವರ ಹೆಸರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಅಪಪ್ರಚಾರ ಮಾಡುವಂಥ ನಿಟ್ಟಿನಲ್ಲಿ ಹರಿದು ಬರ್ತಾ ಇರೋವಂಥದ್ದನ್ನು ನೋಡಿದ್ದೀವಿ. ಹಾಗಾಗಿ ಅವ್ರನ್ನ ನಾವು ಮಾತಾಡ್ಸೋಣ. ಸರ್, ಈಗ ಹೆಂಗಾಗಿದೆ ಅಂದರೆ ಇದ್ದವರು ಮೂವರಲ್ಲಿ ಕದ್ದವರು ಯಾರು ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಪ್ರತಿಯೊಬ್ಬರನ್ನು ಇನ್ನೊಬ್ಬರು ಅನುಮಾನದ ದೃಷ್ಟಿಯಿಂದ ನೋಡುವಂತಾಗಿದೆ. ತಮ್ಮ ಹೆಸರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಅಡ್ಡ ಮತದಾನ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಹರಿದಾಡ್ತಾ ಇರುವಂಥದ್ದನ್ನು ನೋಡಿದ್ದೀವಿ. ಆ ಬಗ್ಗೆ ಸುದ್ದಿಗಳನ್ನ ಕೂಡ ನೋಡಿದ್ದೀವಿ. ನಿಮ್ಮ ಕ್ಲಾರಿಫಿಕೇಷನ್ ಏನು ಸರ್ ಇದಕ್ಕೆ? ನಾನು ಇವತ್ತು ನಿಮ್ಮ ಟಿ ವಿ ಮಾಧ್ಯಮದಲ್ಲಿ ಇವತ್ತು ನನಗೆ ಯಾರೋ ವಿಡಿಯೋ ಕಳಿಸಿದ್ರು, ನಾನು ನೋಡಿದೆ. ನಾನು ಯೂಶ್ವಲಿ ರಾತ್ರಿ ನ್ಯೂಸ್ ನೋಡ್ತೀನಿ ಬಿಟ್ಟರೆ ಬೇರೆ ಟೈಮಲ್ಲಿ ನೋಡಲ್ಲ. ಇದು ನಾನು 3 ದಶಕಗಳಿಂದ ಈ ಕಾಂಗ್ರೆಸ್ ಪಕ್ಷವನ್ನು, ಪ್ರತಿಪಕ್ಷವನ್ನು ವಿರೋಧ ಮಾಡ್ಕೊಂಡು ಬಂದಿರೋಂಥವನು. ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸೋದೇನಂತ ಅಂದರೆ, ನನಗೆ ತುಂಬ ಇದು ಆಘಾತ ಆಗಿದೆ, ಘಾಸಿ ಆಗಿದೆ. ಯಾಕೆಂದರೆ ಚಾರಿತ್ರವದೇನ ಯಾರು ಕ್ಯಾರೆಕ್ಟರ್ ಅಸಾಸಿನೇಷನ್ ಯಾರೂ ಮಾಡಬಾರ್ದು. ಇವತ್ತು ನನಗೆ ಗೊತ್ತಿದೆ, ಇದನ್ನು 30 ವರ್ಷಗಳಿಂದ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ನಾನು ಯಾವಾಗಲೂ ನನ್ನ ತಾಯಿ ಸಮಾನವಾಗಿ ಪಕ್ಷವನ್ನು ನೋಡೋನು. ನಾನು ಯಾರ ಮಾತು ಕೇಳೋನು. ಪಕ್ಷ ಬಂದಾಗ ಅದು ನನಗೆ ಸರ್ವಸ್ವ ಕೂಡ. ಅಂಥ ಸಂದರ್ಭದಲ್ಲಿ ನಿನ್ನೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಓಡಾಡ್ತಾಯಿತ್ತು. ಅದನ್ನು ಹಾಕ್ದವನು ಯಾರಪ್ಪ ಅಂತ ಹೇಳಿದ್ರೆ ನನ್ನ ವಿರೋಧಿ, ನನ್ನ ಮೇಲೆ ನಿಂತು 3 ಬಾರಿ ಸೋತಿರೋಂಥ ವ್ಯಕ್ತಿ. ಅವನು PA ಇದನ್ನು ಹಾಕಿದ್ದ ಫೇಸ್ಬುಕ್ಕಲ್ಲಿ. ಸುರೇಶ್ ಮುದ್ದಪ್ಪ ಅಂತೇಳಿ ಅವನು PA. ಅವನ ಫೇಸ್ಬುಕ್ಕಲ್ಲಿ ಇದನ್ನು ಹಾಕಿದರು. ನಾನು ಗೊತ್ತಿತ್ತು. ನಾನು ತಕ್ಷಣ SP ಅವ್ರಿಗೆ ಮಾತಾಡಿ ಈ ಥರ PA, ನನ್ನ ವಿರೋಧಿಯ PA ಈ ಥರ ಫೇಸ್ಬುಕ್ಕಲ್ಲಿ ಹಾಕಿದ್ದಾನೆ, ಇದ್ರ ಮೇಲೆ ನಾನೊಂದು ಕಂಪ್ಲೇಂಟ್ FIR ಮಾಡಿ ಅಂತೇಳಿ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೀವಿ. ಇದೊಂದು ಷಡ್ಯಂತ್ರವನ್ನು ಹೂಡಿದ್ದಾರೆ. ಅವನು ಯಾವನೇ ಪಾತಾಳದಲ್ಲಿ ಇದ್ದರೂ ಕೂಡ ಅವನ್ನ ಬಿಡಲ್ಲ. ಅವನ್ನ ಹಿಡಿದು ತಂದು ಜನಗಳ ಮುಂದೆ ನಿಲ್ಲಿಸ್ತೀನಿ, ಅವನು ತಕ್ಕ ಶಾಸ್ತ್ರಿಯನ್ನು ಮಾಡ್ತೀನಿ. ಅದರಿಂದ ಇದು ಯಾರು 3 ಜನ 4 ಜನ ಇದ್ದಾರೆ, ಅದು 100% ಹಿಡಿತಾರೆ. ಇಂಟೆಲಿಜೆನ್ಸ್ ಇರುತ್ತೆ. ನಮ್ಮ ನಾಯಕರು ಯಾವನೇ ಅವನು ಕಳ್ಳ 3-4 ಅಡ್ಡ ಮತದಾನ ಮಾಡಿದ್ರು, ಅವನು ಅರಗಿನ ಮನೆಯಲ್ಲಿದ್ದರೂ ಮೋದಿ ಅಮಿತ್ ಶಾ ಅವ್ರು ಬಿಡಲ್ಲ, ಅವ್ರನ್ನ ಹಿಡ್ಕೊಂಬರ್ತಾರೆ. ಅವ್ರಿಗೆ ತಕ್ಕ ಶಾಸ್ತ್ರಿ ಪಾರ್ಟಿ ಮಾಡುತ್ತೆ. ನನಗೆ ನಂಬಿಕೆ ಇದೆ. ನನ್ನ ಪಕ್ಷವನ್ನು ಯಾವತ್ತೂ ನಾನು ಬಿಟ್ಕೊಡಲ್ಲ. ನಾನು ಪ್ರಾಣ ಹೋದರೂ ನಾನು ಪಾರ್ಟಿ ಬಿಡಲ್ಲ. ನಾನು ನನ್ನ ಪಕ್ಷದ ಮೇಲೆ ನಂಬಿಕೆ ಮತ್ತು ನನ್ನ ಪಕ್ಷದ ಐಡಿಯಾಲಜಿಗಳನ್ನು, ನಾನು ಹಿಂದುತ್ವದ ಬಗ್ಗೆ ನಂಬಿಕೆ ಇಟ್ಟು ಕೆಲಸ ಮಾಡುವಂಥವನು. ಅದರಿಂದ ಐ ವಿಲ್ ಬಿ ಸ್ಟ್ರಾಂಗ್ ವಿತ್ ಮೈ ಪಾರ್ಟಿ. ನಾನು ಪಕ್ಷದ ದ್ರೋಹವನ್ನು ಸೂಜಿ ಮನೆಯಷ್ಟು ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಥ್ಯಾಂಕ್ ಯು. ಇದಿಷ್ಟು ಕೂಡ ಸುರೇಶ್ ಗೌಡ ಅವರ ಮಾತುಗಳು. ನಾನು ಪಕ್ಷಕ್ಕೆ ಎಷ್ಟು ಲಾಯಲ್ ಆಗಿದ್ದೇನೆ ಮತ್ತು ನನ್ನ ವಿರುದ್ಧ ಏನೆಲ್ಲ ಅಪಪ್ರಚಾರ ನಡೀತಾ ಇದೆ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅಪಪ್ರಚಾರ ಮಾಡಿದವರನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡುವ ಪ್ರಶ್ನೆ ಇಲ್ಲ, ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.